ಏನ್ ಕೆಲಸ ಮಾಡಿದೆ ರಾಜಿ? ಅಷ್ಟು ಪವಿತ್ರವಾಗಿರೋದ್ನ ಆ ರೀತಿ ನೆಲಕ್ ಬಿಸಾಕ್ತೀಯಾ? ನನ್ನ ಮದ್ವೆ ಮಾಡ್ಕೊಳ್ತೀನಿ, ಮನೆ ಅಳಿಯಾಗಿ ಬರ್ತೀನಿ ಅಂತ ನಮ್ಮ ಅಮ್ಮನ ಹತ್ರ ಹೇಳಿದ್ ಸಾಕಾಗಿಲ್ವಾ? ಆ ದೇವ್ರ ಹತ್ರ ಕೂಡ ಬೇಡ್ಕೊಂಡು ಹರಕೆ ಕಟ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ? ಸತ್ರು ನಿನ್ನ ಆಸೆ ನೆರವೇರಲ್ಲ. ನಾನ್ ನಿನ್ನ ಕನ್ಸಲ್ಲೂ ಕೂಡ ಮದ್ವೆ ಆಗಲ್ಲ. ಅಯ್ಯೋ ರಾಜಿ, ನಾನ್ ದೇವ್ರ ಹತ್ರ ಆ ಹರಕೆ ಮಾಡಿಲ್ಲ. ನೀನ್ ಬೇಕು ಅಂತಾನೂ ಅಲ್ಲ, ನಮ್ ಮದ್ವೆ ಆಗ್ಬೇಕು ಅಂತಾನೂ ಅಲ್ಲ. ನೀನು ಯಾವ್ದನ್ನ ದೇವ್ರಿಗೆ ನಮಸ್ಕಾರ ಮಾಡಿ ಕಣ್ಣೀರ್ ಹಾಕ್ತಾ ಬೇಡ್ಕೊಂಡ್ಯೋ ಆ ಕಷ್ಟ ಹೋಗ್ಲಿ ಅಂತ. ನೀನ್ ಏನನ್ನ ಹರಕೆ ಮಾಡ್ಕೊಂಡ್ಯೋ ಅದು ಬೇಗ ನೆರವೇರ್ಲಿ ಅಂತ ಇದನ್ನ ಕಟ್ಬೇಕು ಅಂದ್ಕೊಂಡೆ. ಚೆನ್ನಾಗೆ ಕತೆ ಹೇಳ್ತೀಯಪ್ಪ. ರಾಜಿ ರಾಜಿ, ಇದು ಕಟ್ ಕತೆ ಅಲ್ಲ. ಸರಿ, ಆ ಚೀಟಿ ಅಲ್ಲೇ ಬಿದ್ದಿದ್ಯಲ್ಲ, ಒಂದ್ಸಲಿ ಓಪನ್ ಮಾಡಿ ನೋಡು. ದೇವ್ರೆ, ರಾಜಲಕ್ಷ್ಮಿ ನೋವೆಲ್ಲ ಹೊರಟೋಗ್ಬೇಕು. ಅವಳು ಏನೇ ಬೇಡ್ಕೊಂಡ್ರು ಆ ಕೋರಿಕೆ ನೆರವೇರೋ ಹಾಗೆ ಮಾಡು. ನನ್ನ ರಾಜಲಕ್ಷ್ಮಿ ಯಾವತ್ತೂ ಸಂತೋಷವಾಗಿರ್ಬೇಕು.